ಸೋಮಸಂದ್ರ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆದ ಮೊದಲನೆಯ ದಿನದ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ನಾಳೆ ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಆದರ್ಶ ದಂಪತಿಗಳ ಪ್ರಶಸ್ತಿ ಪ್ರದಾನ ಹಾಗೂ ಕನ್ನಡ ಸೇವಾರತ್ನ ಪ್ರಶಸ್ತಿಗಳು ಸಾಧಕರಿಗೆ ಪ್ರದಾನ ಮಾಡಲಾಗುವುದು. ಇಂದು ನಡೆದ ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕಿನ ಸೋಮಸಂದ್ರ ಗ್ರಾಮದಲ್ಲಿರುವ ಧರ್ಮಸಾಗರ ವಿದ್ಯಾಸಂಸ್ಥೆ ಆವರಣದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆನೇಕಲ್ ತಾಲೂಕು ಘಟಕ ವತಿಯಿಂದ 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿ ಹಿರಿಯ ಸಾಹಿತಿ ನಂ ಕುಮಾರಸ್ವಾಮಿರವರು ವಹಿಸಿದ್ದರು. 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮಾರಂಭವನ್ನು ಉದ್ಘಾಟಿಸಿದ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ದೊಡ್ಡರಂಗೇಗೌಡರು ಇದೇ ಸಂದರ್ಭದಲ್ಲಿ ಸೋಮಸಂದ್ರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಹಲವು ಕಲಾ ತಂಡಗಳೊಂದಿಗೆ ಕನ್ನಡದ ತೇರಿನ ಮೆರವಣಿಗೆ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಹದೇವಯ್ಯ, ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಮಾಯಣ್ಣ, ಕನ್ನಡ ಸಾಹಿತ್ಯ ಪರಿಷತ್ ಆನೇಕಲ್ ತಾಲೂಕು ಅಧ್ಯಕ್ಷ ನವೀನ್ ಕುಮಾರ್ ಬಾಬು ಸೇರಿದಂತೆ ಗಣ್ಯರು, ಸಾಹಿತಿಗಳು ಮತ್ತು ಕನ್ನಡ ಅಭಿಮಾನಿಗಳು ಭಾಗವಹಿಸಿದ್ದರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಸ್ನೇಹವಿದೆ, ಬಂಧವಿದೆ ನಾವಾಡು ಮಾತೊಳಗೆ, ತ್ಯಾಗವಿದೆ, ತಾಳ್ಮೆಯಿದೆ ಈ ಮಣ್ಣ ಮಡಿಲೊಳಗೆ. ಕೋಟ್ಯಾನು ಕೋಟಿ ಹೃದಯವ ಮೀಟಿ ಅರಳಲಿ ಕರುನಾಡು. ಈ ನಾಡು ಈ ನುಡಿಗೆ ಜೀವ ಪಣವಿಡುವೆ. ಕಾವೇರಿ ಎದೆಯಲಿರೋ ಕಾವು ಆರಿಸುವೆ. ಅಣ್ಣ ಕಣೋ ನೀ, ಅಣ್ಣ ಕಣೋ ನಿನ್ನ ನೆರಳಲೆ ನಾವುಗಳು. ಮರೆಯದಿರು ಮರೆಯದಿರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ನಾಡ ಬಾವುಟಕ್ಕೆ ನೀನೊಂದು ಗುರುತಾಗು. ಬಸವಳಿದ ಭೂಪಟಕ್ಕೆ ಕಾಯುವ ದೊರೆಯಾಗು. ಏಳೇಳು ಜನ್ಮಕ್ಕೂ ಭರವಸೆ 7 ಜ್ಞಾನಪೀಠಗಳು. ಕೈತುತ್ತು ಕೊಟ್ಟೋರ ಕಂಕಣವಾಗ್ತೀನಿ. ಕನ್ನಡತಿ ಮಾನಕ್ಕೆ ಪ್ರಾಣ ಕೊಡುತ್ತೀನಿ. ಅಣ್ಣ ಕಣೋ ನೀ, ಅಣ್ಣ ಕಣೋ ನೀ ಕೈ ಇಟ್ಟ ಸೋಲಿಲ್ಲ. ನಿನ್ನುಸಿರೇ ನಮ್ಮುಸಿರು. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಮುತ್ತಂತಿರೋ ಈ
ಮಣ್ಣಲ್ಲಿಯೇ ನಿಮ್ಮ ಮಗನಾಗಿ ಹುಟ್ಟುವೆನ ಪ್ರತಿ ಜನ್ಮ ಪ್ರತಿ ಜನ್ಮ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಮರಣ, ಕನ್ನಡ ತನಕ್ಕೆ ನಮ್ಮ ಉಸಿರೇ ಚಿರಋಣಿ. ಹಾಗೆ ಅತ್ತಿಬೆಲೆಯಲ್ಲಿ ಮೊನ್ನೆ 2ನೇ ಕನ್ನಡ ಸಾಹಿತ್ಯ ಇದೇ ತಿಂಗಳು ಹೋದ ವರ್ಷ ಆಯಿತು. ಯಾಕಿನ್ನು ಮಾಡಿದೀವಿ ಅಂತ ಹೇಳಿದ್ರೆ, ಸಾಹಿತ್ಯ ಪರಿಷತ್ತು ಇಡೀ ಆನೇಕಲ್ ತಾಲೂಕಿಗೆಲ್ಲ ವ್ಯಾಪ್ತಿ. ಅದರಿಂದ ಎಲ್ಲಾ ಕಡೆನೂ ಸಾಹಿತ್ಯ ಪರಿಷತ್ ಫಸಲ್ಬೇಕು ಅಂತೇಳಿ ಹೇಳಿ ಇಲ್ಲಿ ನಾವು ಆಯ್ಕೆ ಮಾಡಿದಾಗ, ಎಲ್ಲಿ ಹರೆ ಮೊಳಗುತ್ತೆ, ಎಲ್ಲಿ ತಮಟೆ ಮೊಳಗುತ್ತೆ, ಎಲ್ಲಿ ಕಹಳೆ ಮೊಳಗುತ್ತೆ, ಎಲ್ಲಿ ನಿಜವಾಗಿರ್ತಕ್ಕಂಥ ನಮ್ಮ ಜಾನಪದೀಯರು ಕುಣಿತವನ್ನ ನಿಜವಾಗಿಯೂ ಕೂಡ ಆಸ್ವಾದಿಸ್ತಾ ಅನುಭವಿಸ್ತಾ ಹೆಜ್ಜೆ ಹಾಕ್ತಾರೆ. ಆ ಹೆಜ್ಜೆಗತಿಗಳನ್ನು ನೋಡ್ತಾ ವೀರಭದ್ರನ ಕುಣಿತದವರು, ವೀರಗಾಸೆ ಕುಣಿತದವರು ಬಹಳ ಮನೋಜ್ಞವಾದಂಥ ರೀತಿಯಲ್ಲಿ ಇಲ್ಲಿ ಅವರು ನೃತ್ಯವನ್ನು ಮಾಡಿದ್ದು ಈ ನೆಲದ ಸಂಸ್ಕೃತಿ, ಈ ನೆಲದ ಸಂಸ್ಕೃತಿಗೆ ದೊಡ್ಡರಿಗೆ ಕೂಡ ಯಾವತ್ತೂ ಕೂಡ ಒತ್ತು ಕೊಡ್ತಕ್ಕಂಥವನು ಮತ್ತು ಸಂಸ್ಕೃತಿಯ ಜೀವಾಳ ಅಂತ ಯಾವುದಾದ್ರೂ ಇದ್ರೆ ಅದು ಬಹುಶಃ ಇಂಥ ಆಚರಣೆಗಳಿಂದ ಮಾತ್ರ. ಪರಿಣಾಮಗಳನ್ನು ಪಡ್ಕೊಂಡಿತ್ತು. ಎಷ್ಟೊಂದು ಸಮಸ್ಯೆಗಳಿದೆ ಅಂತಂದ್ರೆ, ಮೊದಲನೇದಾಗಿ 1917ರ ಕಾಲಕ್ಕೆ ಅಥವಾ 20ರ ಕಾಲಕ್ಕೆ ಎಚ್.ವಿ. ನಂಜುಂಡಯ್ಯನವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಕಾಲಕ್ಕೆ ಆಗ ಕನ್ನಡ ಸಾಹಿತ್ಯ ಸಮ್ಮೇಳನ ಅನ್ನೋದು ಸರಿ. ಈಗ ಬರೀ ಸಾಹಿತ್ಯ ಸಮ್ಮೇಳನವಾಗಿ ಉಳಿದಿಲ್ಲ.
ಕನ್ನಡವೂ ಕೂಡ ಇವತ್ತು ತನ್ನ ಕ್ಷೇತ್ರವನ್ನು ಹೆಚ್ಚು ವ್ಯಾಪಕವಾಗಿ ಬದಲಾಯಿಸಿಕೊಂಡು ಕರ್ನಾಟಕ ಆಗಬೇಕಾಗುತ್ತೆ. ಸಾಹಿತ್ಯ ಅನ್ನೋದು ಸಾಂಸ್ಕೃತಿಕ ಸಮ್ಮೇಳನ ಆಗಬೇಕಾಗುತ್ತೆ. ವೈಶಾಲ್ಯವಾಗಿ ನಾನು ಯೋಚನೆ ಮಾಡಿದ್ದೀನಿ, ತುಂಬ ಗಂಭೀರವಾಗಿ ಯೋಚನೆ ಮಾಡಿದ್ದೇನೆ. ಇದು ಬರೀ ಸಾಹಿತ್ಯದಷ್ಟೇ ಅಲ್ಲ, ಇವತ್ತು ಬರೀ ಸಾಹಿತ್ಯದ ಮುನ್ನೋಟದಿಂದ ಅಥವಾ ಸಾಹಿತ್ಯದ ಸೀಮಿತ ಪಟ್ಟಿಯಿಂದ ಕುದುರೆಗೆ ಪಟ್ಟಿ ಕಟ್ಟುವ ಹಾಗೆ ಸಾಹಿತಿಗಳೆಲ್ಲರೂ ತಮ್ಮ ಕಿವಿಗಳಿಗೆ ತಮ್ಮ ಕಣ್ಣುಗಳಿಗೆ ಪಟ್ಟಿ ಕಟ್ಟಿಕೊಂಡು ಅಷ್ಟೇ ನೋಡಿದರೆ ತೇರನ್ನು ಎಳೆಯೋದು, ಭುವನೇಶ್ವರಿಯ ತೇರನ್ನು ಎಳೆಯೋದು ಬಹಳ ಕಷ್ಟ ಆಗ್ತದೆ. ತಾಯಿ ಭುವನೇಶ್ವರಿಯ ತೇರನ್ನು ಕಾರ್ಮಿಕರು ಎಳೆಯಬೇಕು. ಎಲ್ಲ ಬಗೆಯ ರಾಜಕಾರಣಿಗಳಿಂದ ಹಿಡಿದು, ಅಧ್ಯಾಪಕರಿಂದ ಹಿಡಿದು, ಸಾಹಿತಿಗಳಿಂದ ಹಿಡಿದು, ಸಂಸ್ಕೃತಿಯ ಚಿಂತಕರಾಗಲಿ, ಸಂಸ್ಕೃತಿಯ ಪ್ರವರ್ತಕರಾಗಲಿ, ಸಂಸ್ಕೃತಿಯ ಅಭಿಧಾನವನ್ನು ಹೊತ್ತಂಥ ಎಲ್ಲ ಕಲಾಕಾರರಾಗಲಿ ಅವರೆಲ್ಲರೂ ಸೇರಿ ಕಟ್ಟತಕ್ಕಂಥದ್ದು ಅಥವಾ ತೇರನ್ನು ಎಳೀತಕ್ಕಂಥದ್ದು. ಆ ಮಿಡಿಗೆ ನಾವೆಲ್ಲ ಕೈ ಹಾಕಿ ಅದನ್ನು ಯಶಸ್ವಿಯಾಗಿ ಮುಂದೆ ಮುಂದುವರಿಸ್ಕೊಂಡು ಹೋಗಬೇಕು. ಇದು ಭಾಷೆಯವರು ಇನ್ನೊಂದು ಭಾಷೆಯ ಮೇಲೆ ಆ ಹೆಗಲ ಮೇಲೆ ಕೂತ್ಕೊಂಡು ಸವಾರಿ ಮಾಡೋದು ಖಂಡಿತ ಸಾಧ್ಯ ಇಲ್ಲದೇ ಇರತಕ್ಕಂಥ ಪ್ರಶ್ನೆ. ಯಾವ ಭಾಷೆಯನ್ನೂ ಕೂಡ ಬಲಾತ್ಕಾರವಾಗಿ ಈ ಭಾಷೆಯನ್ನು ಕಲೀರಿ ಅಂತ ಹೇಳಿ ಯಾರು ಹೇಳೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ವಿಷಮ ಸನ್ನಿವೇಶ ಇವತ್ತು ನಮ್ಮಲ್ಲಿದೆ. ಒಂದು ಪಕ್ಷ ಆ ಥರ ಹೇಳಿದರೆ ದೊಡ್ಡರಂಗೇಗೌಡ ಹೇಗೆ ವಾದ ವಿವಾದಗಳಿಗೆ ಒಳಗಾದ ಅನ್ನುವ ನೈಜವಾದಂಥ ರೂಕ್ಷವಾದಂಥ ಸಂಗತಿಗಳನ್ನು ತಮ್ಮ ಮುಂದೆ ಇಡೋದಕ್ಕೆ ನಾನು ಇಷ್ಟಪಡ್ತಾ ಹೋಗ್ತೇನೆ. ಒಂದು ನಿಮಿಷ ನಾವೆಲ್ಲ ಮರ್ತ್ಬಿಡೋಣ, ಸಾಹಿತ್ಯ ಸಮ್ಮೇಳನ ಇತ್ಯಾದಿಯಾಗಿ ನಮಗೆ ನಾವೇ ತುಂಬ ತಲ್ಲೀನವಾಗಿ ಯೋಚನೆ ಮಾಡೋಣ. ಇವತ್ತಿನ ಬಹುತೇಕ ಕನ್ನಡ ಮನೆಗಳಲ್ಲಿ ಕನ್ನಡ ಇದೆಯಾ? ನಿಜವಾದ ಕನ್ನಡ ಏನಾದರೂ ಹರಿದಾಡ್ತಾ ಇದೆಯಾ? ನಮ್ಮ ನಾಲಿಗೆಯಲ್ಲಿ ಕನ್ನಡ ನರ್ತಿಸ್ತಾ ಇದೆಯಾ ಅಂತಂದರೆ ನಾವು ಬಹುತೇಕ ಆಂಗ್ಲ ವ್ಯಕ್ತಿಗಳಾಗಿ ಪರಿವರ್ತನೆ ಆಗಿಬಿಟ್ಟಿವೆ. ಆಂಗ್ಲ ಪದಗಳೇ ತುಂಬಿ ತುಳುಕುವಂತಹ ತಾಯಂದಿರು, ಮನೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡ ಕನ್ನಡವನ್ನು ಬಿಟ್ಟು ಸಮೃದ್ಧವಾದಂಥ ಆಂಗ್ಲ ಪದಗಳನ್ನು ಬಳಸುವುದರ ಮುಖಾಂತರವಾಗಿ ಆಂಗ್ಲ ವೇಷಭೂಷಣಗಳು ಇರ್ತಕ್ಕಂಥ ನಾವೆಲ್ಲ ನೋಡಿ, ಆಂಗ್ಲ ವೇಷಭೂಷಣಗಳಾಗಿರ್ಬೋದು, ಆಚಾರ ವಿಚಾರ ಆಗಿರ್ಬೋದು, ಬದಲಾಗಿದ್ದೇವೆ. ಸಾಂಸ್ಕೃತಿಕವಾದಂಥ ಜಗತ್ತಿನಲ್ಲಿ ಇವತ್ತಿನ ಜಾಗತಿಕ ಮಟ್ಟದಲ್ಲಿ ಬದಲಾವಣೆ ಅತ್ಯಂತ ಆರೋಗ್ಯಕರವಾದದ್ದು ನಿಜ. ಆದರೆ ಬದಲಾವಣೆಯೇ ಮುನ್ನಡೆಯ ಸಂಕೇತ ನಿಜ. ಬದಲಾವಣೆ ಇಲ್ಲದೆ ಬದುಕಿರೋಕ್ಕೆ ಸಾಧ್ಯ ಇಲ್ಲ ನಿಜ. ಬದಲಾವಣೆ ಜಗತ್ತಿನ ಪರಿವರ್ತನಶೀಲ ಈ ಸಮಾಜದಲ್ಲಿ ಬದಲಾವಣೆ ಅನ್ನೋದು ಇತ್ಯಾತ್ಮಕವಾಗಿರ್ತಕ್ಕಂಥ ಅಂಶ ಅನ್ನೋದು ಸತ್ಯ. ಆದರೆ ಎಷ್ಟೊಂದು ಬದಲಾವಣೆ ಆಗಿದೆ ಅಂದರೆ ನಮ್ಮೆಲ್ಲರಲ್ಲಿ ಇಲ್ಲಿ ಅನೇಕ ಗಣ್ಯರಿದ್ದಾರೆ. ಒಬ್ಬೊಬ್ಬರ ಹೆಸರನ್ನು ನಾನು ಹೇಳ್ತಾ ಹೋದರೆ ಒಂದು ದೊಡ್ಡ ಹಾಜರಾತಿಯ ಪಟ್ಟಿಯನ್ನು ನಾನು ಕರೆದಾಗ ಆಗುತ್ತೆ, ಅದು ಬೇಡ. ಆದ್ದರಿಂದ ಇವರೆಲ್ಲರೂ ನನ್ನ ಮನಸ್ಸಿನಲ್ಲಿದ್ದಾರೆ, ಇವರೆಲ್ಲರಿಗೆ ನನ್ನ ನಮಸ್ಕಾರಗಳಿದೆ, ಇವರೆಲ್ಲರಿಗೆ ಬಗ್ಗೆ ನನಗೆ ಅಪಾರವಾಗಿರ್ತಕ್ಕಂಥ ಗೌರವ ಇದೆ. ಆದ್ದರಿಂದ ನಾನು ಈಗ ಧೈರ್ಯವಾಗಿ ಹೇಳಬಲ್ಲೆ, ಕನ್ನಡಕ್ಕೆ ಸ್ವೋಪಜ್ಞತೆ ಎಷ್ಟು ಮಟ್ಟಿಗೆ ಇದೆ? ಕನ್ನಡಕ್ಕೆ ಸ್ವಂತಿಕೆ ಬೇಡುವ ಹಾಗಾದರೆ ಕನ್ನಡದ ಅಸ್ಮಿತೆ ಅಂತ ಮಾತಾಡ್ತಕ್ಕಂಥವರು ಆ ಅಸ್ಮಿತೆಯಲ್ಲಿ ಸ್ವಂತಿಕೆ ಇದೆಯಾ? ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡ್ರೆ, ಕ್ಷಕಿರಣಗಳನ್ನ ಬಿಟ್ಕೊಂಡು ನಮ್ಮ ವ್ಯಕ್ತಿತ್ವವನ್ನು ನೋಡಿಕೊಂಡ್ರೆ, ನಮ್ಮ ನಡೆ ನುಡಿ ಆಚಾರ ವಿಚಾರಗಳನ್ನು ನೋಡಿಕೊಂಡ್ರೆ ಬಹಳ ಬದಲಾಗಿದ್ದೇವೆ. ಆದ್ದರಿಂದ ಈ ಸನ್ನಿವೇಶದಲ್ಲಿ ನಾವೆಲ್ಲ ಚಿಂತಕರು ಏನಿದ್ದೇವೆ, ಇಂಥ ಚಿಂತಕರು ಈ ಸಭೆಯ ಆಚೆಗೂ ಕೂಡ ಇದ್ದಾರೆ. ಎಲ್ಲ ಚಿಂತಕರು ಮನಸ್ಸು ಮಾಡಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಕನ್ನಡದ ಸ್ವಂತಿಕೆ, ಕನ್ನಡಕ್ಕೆ ಸ್ವಂತಿಕೆಯನ್ನು ತರೋದ್ರ ಕಡೆಗೆ. ಹಿಂದೆ ಸಂಸ್ಕೃತದವರು ತಮ್ಮೆಲ್ಲ ವ್ಯಾಪಕವಾಗಿರ್ತಕ್ಕಂಥ ಪ್ರಭಾವವನ್ನು ಬೀರಿ ಕನ್ನಡ ಸಂಸ್ಕೃತಮಯ ಆಗಿತ್ತು. ಈಗೊಂದು ಆಂಗ್ಲಮಯ ಆಗ್ತಾ ಇದೆ. ಈ ನಡುವೆ ಕನ್ನಡ ನಾಪತ್ತೆ ಆಗ್ತಾ ಇದೆ. ಆದ್ದರಿಂದ ನಾಪತ್ತೆ ಆಗ್ತಾ ಇರುವಂತಹ ಕನ್ನಡದ ಈ ವಿಷಮ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತಂದರೆ, ಎಷ್ಟರ ಮಟ್ಟಿಗೆ ಕನ್ನಡವನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ, ಎಷ್ಟರ ಮಟ್ಟಿಗೆ ಕನ್ನಡದ ನೆಲದ ಸೊಗಡನ್ನು ಅದಕ್ಕೆ ತುಂಬಕ್ಕೆ ಸಾಧ್ಯ, ಎಷ್ಟರ ಮಟ್ಟಿಗೆ ನೈಜ ಬಣ್ಣವನ್ನು ಅನಾವರಣ ಮಾಡೋಕ್ಕೆ ಸಾಧ್ಯ, ಎಷ್ಟರ ಮಟ್ಟಿಗೆ ಅದು ಕನ್ನಡದ ಸ್ವಂತಿಕೆಯನ್ನು ಹಾಳು ಮಾಡಿಕೊಳ್ಬೇಕು, ಇದು ಬಹಳ ನಮ್ಮ ಮುಂದಿರ್ತಕ್ಕಂಥ ಸಮಸ್ಯೆ ಅಂತ ಹೇಳಿ ನನಗೆ. ನಾವು ವಿದ್ಯಾಭ್ಯಾಸ ಪಡೆದಂಥ ಜನ ಅವರವರ ಭಾಷೆಯನ್ನು ಅವರವರು ಕಲೀಲಿ. ಈಗ ತಮಿಳಿನಲ್ಲಿ ಕನ್ನಡದಲ್ಲಿ ಏನು ಅಪ್ಪ ಅಮ್ಮ ಇದೆ, ತಮಿಳಿನಲ್ಲೂ ಕೂಡ ಅಪ್ಪ ಅಮ್ಮನೇ, ತೆಲುಗಲ್ಲೂ ಕೂಡ ಅಪ್ಪ ಅಂದರೆ ತಂದೆನೇ, ಶ್ರೀಲಂಕಾ ಸಿಂಹಳ ಭಾಷೆಯಲ್ಲೂ ಕೂಡ ಅಪ್ಪನೇ ಅಂತಾರೆ, ಅಮ್ಮ
ಹಂಗಾಗಿ ಕನ್ನಡದ ಪದಗಳು ಎಲ್ಲ ಭಾಷೆಗಳಲ್ಲಿ ಸೇರ್ಕೊಂಡಿದ್ದಾವೆ. ಹಂಗಾಗಿ ಕನ್ನಡಕ್ಕೆ ಬಹುದೊಡ್ಡ ಇತಿಹಾಸ ಇದೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಕನ್ನಡ ಈ ದೇಶದ, ಈ ರಾಜ್ಯದ ಆಡು ಭಾಷೆ, ಇದು ತಾಯಿ ಭಾಷೆ. ಆದರೆ ಚಿಕ್ಕಮ್ಮನ ಭಾಷೆಯನ್ನು ನಾವೇನು ವಿರೋಧ ಮಾಡಂಗಿಲ್ಲ. ಅಮ್ಮ ನಮ್ಮ ಸ್ವಂತ ತಾಯಿ ಆದರೆ ಆ ಕಡೆ ಒಬ್ಬ ಚಿಕ್ಕಮ್ಮ, ಈ ಕಡೆ ಒಬ್ಬ ದೊಡ್ಡಮ್ಮ ಇದ್ದೇ ಇರ್ತಾರೆ. ಹಂಗಾಗಿ ನಾವು ಬೇರೆ ಬೇರೆ ಭಾಷೆಗಳನ್ನು ಕಲಿತರೆ ಬೇರೆ ಬೇರೆ ಭಾಷೆಯಲ್ಲಿರ್ತಕ್ಕಂಥ ಸೊಗಸಾದ ಸಾಹಿತ್ಯವನ್ನು ಓದೋದಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಉಚ್ಚಲ್ಯ ಮರಾಠಿ ಭಾಷೆಯಲ್ಲಿದ್ದಂಥ ಒಂದು ಸುಂದರವಾದ ಕೃತಿ, ಅದಕ್ಕೆ ಭಾರತ ದೇಶದಲ್ಲೇ ಒಂದು ದೊಡ್ಡ ಅವಾರ್ಡ್ ಸಿಕ್ಕಿದೆ. ಅದು ಕನ್ನಡಕ್ಕೆ ಬೆಳಗಾಂನವರೊಬ್ಬರು ಪರಿಚಯ ಮಾಡಿದ್ದಾರೆ. ಅದು ಕ್ರಿಮಿನಲ್ ಟ್ರೈಬ್ಸ್ ಬಗ್ಗೆ ಇದ್ದಂಥ ಪುಸ್ತಕ ಈ ಪ್ರದೇಶದಲ್ಲಿ ಅದಿತ್ತು. ಹಂಗಾಗಿ ಮರಾಠಿ ಒಂದು ವೇಳೆ ಆ ಕವಿ ನಮ್ಮ ಸ್ನೇಹಿತ ಕಲಿತಿಲ್ಲ ಅಂದಿದ್ರೆ ಅದು ಕನ್ನಡಕ್ಕೆ ಭಾಷಾಂತರ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಹಂಗಾಗಿ ಬೇರೆ ಬೇರೆ ಭಾಷೆಗಳನ್ನು ಕಲಿಯೋದ್ರ ಜೊತೆಗೆ ನಮ್ಮ ತಾಯಿ ಭಾಷೆಗೆ ಮೊದಲನೇ ಆದ್ಯತೆ ಕೊಡಬೇಕು. ತಾಲೂಕು 3ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ದೊಮ್ಮಸಂದ್ರದ ಧರ್ಮಸಾಗರ ಶಾಲೆಯಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ. ಮೊದಲನೇ ದಿನ ಧ್ವಜಾರೋಹಣ ನೆರವೇರಿಸತಂಥ ತಹಸೀಲ್ದಾರ್ ಅವರು ಮತ್ತು ನಮ್ಮ ಮಾಯಣ್ಣವರು ನಾವು ಇದ್ದೀವಿ. ಭಾಳ ಚೆನ್ನಾಗಿ ನಡೀತು. ನಂತರ ಮೆರವಣಿಗೆ ಭಾಳ ಅದ್ಧೂರಿಯಾಗಿ, ಅದು 3.5 ಕಿಲೋಮೀಟ್ರು, 3ರಿಂದ 4 ಕಿಲೋಮೀಟ್ರ್ ಸುತ್ತಿದ್ದಾರೆ. ಇವತ್ತು ಕಲಾ ತಂಡಗಳು ಭಾಳ ವಿಶೇಷವಾಗಿತ್ತು. ಆಮೇಲೆ ತಾಯಿ ಭುವನೇಶ್ವರಿ ಮೆರವಣಿಗೆ ಎಲ್ಲ ಭಾಳ ವಿಶೇಷವಾಗಿ ಆಯಿತು. ನಂತರ ವೇದಿಕೆ ಪುಸ್ತಕ ಮಳಿಗೆ ಉದ್ಘಾಟನೆ, ಆಮೇಲೆ ವೇದಿಕೆ ಕಾರ್ಯಕ್ರಮ ಈಗ ನಡೀತಾ ಇದೆ. ಭಾಳ ಯಶಸ್ವಿಯಾಗಿ ಆಗೋದಕ್ಕೆ ಕಾರಣ ಇಡೀ ತಾಲೂಕಿನ ಎಲ್ಲ ಇಲಾಖೆಯವರು ಮತ್ತು ಎಲ್ಲ ಸಮಾಜ ಸೇವಕರು, ಮಾಧ್ಯಮದವರು, ಎಲ್ಲ ರಂಗದ ಜನರು ನಮಗೆ ಸಾಹಿತ್ಯ ಪರಿಷತ್ಗೆ ಬಲವಾದಂಥ ಸಹಾಯ ಮಾಡಿದ್ದಕ್ಕೆ ಈ ಥರ ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಕೋವಿಡ್ ಆಗಿ ಸುಮಾರು 1-2 ತಿಂಗಳಾಗಿರ್ಬೋದು, ಇನ್ನೇನು ಕೋವಿಡ್ ಎಲ್ಲ ಸಂಪೂರ್ಣ ನಿರ್ಮೂಲ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಬಹಳ ಹಣಕಾಸು ವಿಚಾರ ಬಹಳ ಬಿಗುಡವಾಗಿದೆ. ಅಲ್ಲಿ ಸರ್ಕಾರದಿಂದ ಬಂದಿರತಕ್ಕಂಥ ಇನ್ನೂ ಹಣ ಬಂದಿಲ್ಲ, ಯಾವುದೇ ಹಣ ಬಂದಿಲ್ಲ. ಸ್ವಲ್ಪ ಎಲ್ಲ ಕೊಟ್ಟು ಮ್ಯಾನೇಜ್ ಮಾಡಿದ್ದೀವಿ. ಭಾಳ ಖುಷಿಯಾಗಿ ಎಲ್ಲ ಮಾಡಿದ್ದಾರೆ. ಪಾಪ ಎಲ್ಲ ಆಯೋಜಕರು ಮಾಡಿದ್ದಾರೆ. ಅವರಿಗೆ ಎಲ್ಲ ಕೊಡ್ತೀವಿ. ಇನ್ನೆಲ್ಲ ಅದು ಬರೋ ಇದೆಲ್ಲ ಆಯೋಜನೆ ಮಾಡಿ ಎಲ್ಲ ಅವರಿಗೆ ಏನು ತಲುಪಿಸ್ಬೇಕೋ ಹಣವನ್ನು ಅವರಿಗೆ ಸಂಪೂರ್ಣವಾಗಿ ನಾವು ಕೊಡಬೇಕಾಗ್ತದೆ. ಯಾಕಂದರೆ ಅಚ್ಚುಕಟ್ಟಾಗಿ ಎಲ್ಲ ನಿರ್ವಹಿಸಿದ್ದಾರೆ. ವಿಶೇಷವಾಗಿ ಇವತ್ತು ಸಮ್ಮೇಳನಾಧ್ಯಕ್ಷರಾಗಿ ಹಿರಿಯರಾದಂಥ ತಾನಮ್ಮ ಕುಮಾರಸ್ವಾಮಿರವರು ಈ ಸಮ್ಮೇಳನಕ್ಕೆ ಒಪ್ಪಿ ಬಂದಿರತಕ್ಕಂಥವ್ರಿಗೆ ಭಾಳ ಒಗ್ಗಟ್ಟಾಗಿ ಮೂಡಿ ಬಂದಿದೆ. ನಂತರ ಉದ್ಘಾಟನೆಗೆ ನಮ್ಮ ದೊಡ್ಡರಂಗೇಗೌಡರು 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಇವತ್ತು ಬಂದು ಇದೇ ಮೊದಲ ಬಾರಿಗೆ ಉದ್ಘಾಟನೆ ಆಗಿರ್ತಕ್ಕಂಥ ಸಮ್ಮೇಳನ ಅಧ್ಯಕ್ಷರಾದ ಮೇಲೆ ಬಂದಿರತಕ್ಕಂಥದ್ದು ಸಮ್ಮೇಳನಕ್ಕೆ ಉದ್ಘಾಟನೆ ಭಾಳ ಹೆಮ್ಮೆ ಆಗ್ತಾ ಇದೆ. ಅದರಿಂದ ಕವಿಗಳು, ಸಾಹಿತಿಗಳು, ಬರಹಗಾರರು, ಬುದ್ಧಿಜೀವಿಗಳು ಏನು ಈ ಶಾಲೆಯ ನೀವು ನೋಡ್ತಾ ಇದ್ದೀರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ವಿಶೇಷವಾಗಿತ್ತು. ಎಲ್ಲ ಭಾಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಂತರ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಆನೇಕಲ್ ವರದಿಗಾರರು ಅನಂತಕುಮಾರ್.